ಜಿಲ್ಲಾಧ್ಯಕ್ಷರು ಜಗದೀಶ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಸಂಸದರು ಮತ್ತು ಜಿಲ್ಲಾಧ್ಯಕ್ಷರಿಗೂ ಕೂಡ ನಾನು ಸಾಗರ ನಗರ ಹಾಗೂ ಗ್ರಾಮಾಂತರ ಬಿಜೆಪಿ ಪರವಾಗಿ ಜಗದೀಶ್ ಅವರೇ, ಈ ಒಂದು 3-4 ದಿನದಲ್ಲಿ ಜಮ್ಮು ಕಾಶ್ಮೀರಲ್ಲಿ ಪಹಲ್ಗಾವಲ್ಲಿ ನಡೆದಂತ ದುರ್ಘಟನೆ ಪಾಕಿಸ್ತಾನ ಪ್ರೇರಿತ ಉಗ್ರ ಕೃತ್ಯ ನಡೆದೋಯ್ತು. ಹಿಂಗ್ಯಾವಲೂ ಕೂಡ ಈ ರೀತಿಯಂತ ನಾಗರಿಕರ ಮೇಲೆ ಜೀವ ತೆಗೆಯುವಂತ ಪ್ರಯತ್ನಗಳು ಅಲ್ಲೊಂದಿಲ್ಲೊಂದು ಘಟನೆಗಳು ಆಗಿತ್ತು. ಸತತವಾಗಿ ದೇಶದ ರಕ್ಷಣೆ ಮಾಡುವಂತ ಗಡಿ ಕಾಯುವಂತ ರಕ್ಷಕರ ಮೇಲೆ, ಸೈನಿಕರ ಮೇಲೆ ನಡೀತಾ ಇತ್ತು. ಆದರೆ ಒಂದು ಪ್ರವಾಸೋದ್ಯಮ ಹೋದಂತ ಸಾಮಾನ್ಯ ಜನರ ಮೇಲೆ ಈ ರೀತಿಯಂತ ಗುಂಡಿನ ದಾಳಿ, ಅದನ್ನು ವಿಶೇಷವಾಗಿ ನೀನು ಹಿಂದೂನೋ ಅಥವಾ ಇನ್ನೊಂದು ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟು ಕುಟುಂಬದ ಎದುರುಗಡೆನೆ ಶೂಟ್ ಮಾಡಿರ್ತಕ್ಕಂಥ ಪ್ರಕರಣ ಇಡೀ ಪ್ರಪಂಚದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಇವತ್ತು ಇಡೀ ಪ್ರಪಂಚ ಸನ್ಮಾನಿಸಿದ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ, ನಮ್ಮ ದೇಶದ ಜೊತೆಗೆ ಈ ಕೃತ್ಯ ದೂರ ಮಾಡಬೇಕು ಅಂದ್ರೆ, ಉಗ್ರಗಾಮಿಗಳನ್ನ ಹೊಸ ಹಾಕಬೇಕು ಅಂದ್ರೆ ಇದೆಲ್ಲ ಒಂದು ದೇಶದ ಕರ್ತವ್ಯ ಅಲ್ಲ, ಇಡೀ ಪ್ರಪಂಚದಲ್ಲಿ ಈ ರೀತಿಯಂತ ಘಟನೆಗಳು ನಡೀತಾ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ಗೌರವದ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂತ ನಿಲುವು ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಅದೇನು ಸಲ್ಲಿಸ್ತೀನಿ. 1960 ಒಂದು ಒಪ್ಪಂದದ ಪ್ರಕಾರ ಸಿಂಧೂ ನದಿ ಏನಿವತ್ತು ಅಲ್ಲಿ ಟಿಬೇಟ್ ಮುಖಾಂತರ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅನೇಕ ಉಪನದಿಗಳಿದೆ. ಆ ಎಲ್ಲ ನೀರು ಕೂಡ ಅದನ್ನು ತಡೆಯುವಂಥ ಪ್ರಯತ್ನ ನಮ್ಮ ದೇಶದಲ್ಲಿ ಆಗಲಿಲ್ಲ. ಹಾಗೂ ಪಾಕಿಸ್ತಾನ ನಮ್ಮ ಭಕ್ತರಿರುವಂಥ ದೇಶ ಅನ್ನುವಂಥ ಒಂದು ಒಳ್ಳೆ ಭಾವನೆಯಿಂದ ಆ ಒಂದು ಒಪ್ಪಂದವನ್ನು ಮಾಡಿದ್ದು. ಅಂದರೆ ಇವತ್ತು ನಮ್ಮ ದೇಶದ ನೀರನ್ನು ಕುಡಿದು ನಮಗೆ ವಿಷ ಕಟ್ಟುವಂಥ ಕೆಲಸವನ್ನು ಇವತ್ತೇನು ಪಾಕಿಸ್ತಾನ ರಾಷ್ಟ್ರ ಏನು ಮಾಡ್ತಾ ಇದೆ, ಆ ಒಪ್ಪಂದವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಆ ದಿಕ್ಕಲ್ಲಿ ಈಗಾಗಲೇ ಕಾರ್ಯಕ್ರಮಗಳಾದಂಥ ಗೌರವ ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎರಡನೇದು, ಈಗಿರುವಂಥ ಪಾಕಿಸ್ತಾನ ಎಂಬೆಸಿಯಲ್ಲಿ ಇರುವಂಥ ಸಿಬ್ಬಂದಿಯನ್ನು ಕಡಿತಗೊಳಿಸುವಂಥ ವಿಚಾರ ಇರ್ಬೋದು. ಯಾರು ಸಂಬಂಧ, ಆರೋಗ್ಯ ಈ ಎಲ್ಲ ಚೌಕಟ್ಟಲ್ಲಿ ಭಾರತದಲ್ಲಿ ನೆಲೆಸಿರುವಂಥ ಪಾಕಿಸ್ತಾನ ಪ್ರಜೆಗಳು ನಾಳೆ 30ರ ಒಂದು ಗಡುವನ್ನು ಕೊಟ್ಟಿದ್ದಾರೆ, ಅಷ್ಟೊಳಗೆ ವಾಪಸ್ ಕೂಡ ಹೋಗಬೇಕು ಅಂತ ಹೇಳಿ ಅಂದರೆ ಈ ರೀತಿ ಕಠೋರವಾದಂಥ ಒಂದು ನಿಲುವನ್ನು ತೆಗೆದುಕೊಂಡಂಥ ಹೆಮ್ಮೆಯ ಪ್ರಧಾನಮಂತ್ರಿಗಳು. ಒಂದು ವಿಶ್ವಾಸ ಇದೆ ಭಾರತ ದೇಶದ ಜನರಿಗೆ, ಹೌದು ನಮಗೆ ರಕ್ಷಣೆ ಏನಾದರೂ ಸಿಗ್ಬೋದು ಅಂದರೆ ಅದು ಈ ಒಂದು ಮೋದಿಜಿಯವರ ನೇತೃತ್ವದ ಸರ್ಕಾರ ಅಂತ ಒಂದು ವಿಶ್ವಾಸ ಮೂಡಿಸುವ ಕೆಲಸ. ಶಾಶ್ವತವಾಗಿ ಇದನ್ನು ಹೊಸ ಹಾಕಲಿಕ್ಕೆ ಏನು ಮಾಡಬೇಕು, ಆ ದಿಕ್ಕಲ್ಲೂ ಕೂಡ ಪ್ರಯತ್ನಗಳು ಶುರುವಾಗಿದೆ. ಪರೋಕ್ಷವಾಗಿ ಹಿರಿಯಂತ ಘಟನೆಗಳಿಗೆ ಬೆಂಬಲ ಕೊಡುವಂತ ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಕೂಡ ಸಂದೇಶ ಕೊಡೋ ಕೆಲಸವನ್ನು ಕೂಡ ಗೌರವ ಪ್ರಧಾನಮಂತ್ರಿಗಳು ಮಾಡಿದ್ರೆ ನಾನು ಅಭಿನಂದನೆ ಅವರಿಗೆ ಸಂದೇಶ ತಿಳಿಸ್ತಾ ಇದ್ದೇನೆ. ಇಡೀ ದೇಶದ ಜನ ಆತ್ಮವಿಮರ್ಶೆ ಮಾಡ್ಕೊಳ್ಳುವಂತ ಸಂದರ್ಭ ಇದೆ. ಯಾಕೆಂದ್ರೆ ನೀನು ನಿನ್ನ ಧರ್ಮವನ್ನ ಕೇಳಿ ಶೂಟೌಟ್ ಮಾಡೋವರೆಗೂ ಮತ್ತಲ್ಲಿ ಹೋಗಿ ಮೋದಿಜಿಯವ್ರಿಗೆ ಹೇಳು ಅಂತ ಹೇಳಿ ನಮ್ಮ ಶಿವಮೊಗ್ಗದ ಮಂಜುನಾಥನ ಧರ್ಮ ಪತ್ನಿಗೆ ನಮ್ಮನ್ನೊಂದು ಕೂಡ ತೆಗೆದು ಬಿಡು ಅಂತ ಹೇಳಿದಾಗ ತಾಯಿಗೆ ನೀನು ತೆಗಿಯಕ್ಕೆ ಹೋಗಿ ಮೋದಿಜಿಯವ್ರಿಗೆ ಹೇಳು ಅಂತ ಹೇಳಿ
ಮೋದಿ ಹೇಳು ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಅವರ ಒಂದು ಉದ್ದೇಶ ಏನು ಅಂತ ನಮ್ಮೆಲ್ಲರೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಡೀ ದೇಶದ ಒಬ್ಬೊಬ್ಬ ಪ್ರಜೆಗಳು ಕೂಡ ಆತ್ಮವಿಮರ್ಶನೆ ಮಾಡಿಕೊಂಡು ಜಾತಿ ಧರ್ಮ ಎಲ್ಲದೂ ಕೂಡ ಮೀರಿ ಭಾರತೀಯರಂತ ಹೇಳಿ ಚಿಂತನೆ ಮಾಡುವಂತ ಹೆಚ್ಚೋದಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡಿದಾಗ ಮಾತ್ರ ಈ ದೇಶಕ್ಕೆ ರಕ್ಷಣೆ, ದೇಶದಲ್ಲಿ ವಾಸ ಮಾಡ್ತಿರೋದನ್ನೆಲ್ಲರೂ ಕೂಡ ರಕ್ಷಣೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎರಡನೇ ವಿಚಾರ, ಅನೇಕ ವರ್ಷಗಳ ಒಂದು ಕನಸಾಗ್ತಾ ಇದೆ. ಒಂದು ಗ್ರಾಮ ಪಂಚಾಯಿತಿಯ ರಸ್ತೆಯನ್ನ ಹೆದ್ದಾರಿ ಘೋಷಣೆ ಮಾಡಿ, ಗೊತ್ತಿರ್ಬೋದು ಗೌರವಾಂತರ ಅನಂತಕುಮಾರ್ಜಿಯವರು ಕೇಂದ್ರದ ಮಂತ್ರಿಗಳಿದ್ದಾಗ ಬೆಂಗಳೂರು ಹೊನ್ನಾವರ ರಸ್ತೆ, ತುಮಕೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ಘೋಷಣೆ ಮಾಡಿ 25 ವರ್ಷಗಳ ನಂತರ ವೈಟ್ನಿಂಗ್ ಕೆಲಸ ಈಗ ಆಗ್ತಾ ಇದೆ. ಅಂದರೆ ಇವತ್ತಿನ ಜನ ಸರ್ಕಾರ ಯಡಿಯೂರಪ್ಪನವರ ಒಂದು ಮನವಿಗೆ ಗೌರವವನ್ನು ಕೊಟ್ಟು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಹಿಂದಿದ್ದೇನೆ ಅನುದಾನವನ್ನು ಕೊಟ್ಟಂತ ಪ್ರತಿಫಲ ಇವತ್ತು ಕಳಸೊಳಿಸಿಕೊಂಡು ಸೇತುವೆ ಸಂಪೂರ್ಣವಾಗಿ ಮುಗಿಯುವ ಹಂತಕ್ಕೆ ಬಂದಿದೆ. ಗುತ್ತಿಗೆದಾರರಿಗೆ ಸಮಯ ಕೊಟ್ಟಿರೋದು ನಾಳೆ ಆಗಸ್ಟ್ ವರೆಗೂ ಕೂಡ ಸಮಯ ಕೊಟ್ಟಿದ್ದಾರೆ ಫಿನಿಶಿಂಗ್ ಮಾಡಲಿಕ್ಕೆ. ಆದರೆ ಈಗ ಆಲ್ರೆಡಿ ಒಂದು ಹಂತಕ್ಕೆ ವೆಹಿಕಲ್ನ ಮೂವ್ಮೆಂಟ್ ಮಾಡುವಂತ ಒಂದು ಬಂದಿರೋದ್ರಿಂದ ಈ ಮಳೆಗಾಲದಲ್ಲೇ ಅದನ್ನು ಲೋಕಾರ್ಪಣೆಯನ್ನು ಮಾಡಿ ಈ ಮಲೆನಾಡಿನ ಆ ಹೊರಗಡೆ ಸಂದರ್ಶನಕ್ಕೆ ಒಂದು ನೆಮ್ಮದಿಯ ಒಂದು ಜೀವನ ನಡೆಸೋಕ್ಕೆ ಒಂದು ದಿನನೂ ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ. ಬೇಗ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಕೂಡ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಭೂ ಸಾರಿಗೆ ಮಂತ್ರಿಗಳಾದಂತಹ ಸನ್ಮಾನ್ಯ ಗಡ್ಕರಿಜಿಯವರಿಗೆ ವಿನಂತಿ ಮಾಡಿದಂತಹ ಪ್ರತಿಫಲ 4 ದಿನದ ಕೆಳಗೆ, ಒಂದು ವಾರದ ಕೆಳಗೆ ನರೇಂದ್ರ ಶರ್ಮಾ ಅಂತ ಹೇಳಿ ರೀಜನಲ್ ಆಫೀಸರ್ ಅವರ ಟೀಮ್ ವಿಸಿಟ್ ಮಾಡಿತ್ತು. ಯಾವ ಹಂತದಲ್ಲಿದೆ, ಜೂನಲ್ಲಿ ನಾವು ಉದ್ಘಾಟನೆ ಮಾಡ್ಬೋದು ಅಂತ ಪರಿಶೀಲನೆ ಮಾಡ್ಕೊಂಡು ರಿಪೋರ್ಟ್ ಕೊಡಿ ಅಂತೇಳಿ ಅವ್ರನ್ನ ಕಳಿಸ್ಕೊಟ್ಟಿದ್ರು. ಮತ್ತೆ 100 ಕೋಟಿಗಿಂತ ಮೇಲಿನ ಯಾವುದೇ ಕಾಮಗಾರಿಗಳಿಗೂ ಕೂಡ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ. ಮೊನ್ನೆ ನನ್ನ ಮಗನ ಒಂದು ಮದುವೆಯ ಒಂದು ಆಮಂತ್ರಣ ಸಂದರ್ಭದಲ್ಲೂ ಕೂಡ ವಿನಂತಿ ಮಾಡ್ಕೊಂಡಿದ್ದೀನಿ, ತಾವೇ ಖುದ್ದಾಗಿ ಬಂದು ಇತಿಹಾಸದ ಒಂದು ಸೇತುವೆ, ದೇಶದ ಎರಡನೇ ಒಂದು ಈ ಒಂದು ಕೇಬಲ್ ಸ್ಟೇ ಟೆಕ್ನಾಲಜಿಯ ಎರಡನೇ ಉದ್ದವಾದಂಥ ಸೇತುವೆ ಇದು. ಎರಡನೇದು ಅನೇಕ ದೇವಸ್ಥಾನಗಳಿಗೆ ಸಂಪರ್ಕ ಕೊಡುವಂಥ ಒಂದು ಪವಿತ್ರವಾದಂಥ ಒಂದು ಸೇತುವೆ ಆಗುತ್ತೆ. ಮೂರನೇದು ಸುಮಾರು 50-60 ವರ್ಷದಿಂದ ನರಳಾಟವನ್ನು ಮಾಡ್ತಿರುವಂಥ ನಮ್ಮ ಮುರುಗಡೆ ಸಂತಸ್ರಿ ಒಂದು ಪ್ರಮುಖವಾದಂಥ ನಮ್ಮ ಸಾಗರ ನಗರಕ್ಕೆ ಎಷ್ಟೊತ್ತಿಗಾದರೂ ಕೂಡ ಬಂದು ಹೋಗುವಂಥ ಒಂದು ಸಂಪರ್ಕದ ಸೇತುವೆ ಆಗುತ್ತೆ. ಎಲ್ಲ ದೂರದೃಷ್ಟಿಯನ್ನು ಇಟ್ಕೊಂಡು ಗೌರವ ಪ್ರಧಾನಮಂತ್ರಿ ತಾವೇ ಬಂದಿದ್ದನ್ನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಕೂಡ ಪ್ರಧಾನಮಂತ್ರಿಗಳ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದೀವಿ. ವಿಶ್ವಾಸ ಇದೆ, ಅವರಂತ ಪ್ರಧಾನಮಂತ್ರಿಗಳೇ ಬಂದು ಕೂಡ ನಾವು ಆಶಯ ಕೊಡಬೇಕಾಗಿಲ್ಲ. ಆದಷ್ಟು ಬೇಗ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಏನು ಮಾಡಬೇಕಾದ ಗಮನ ಕೊಡ್ತೀನಿ. ಮತ್ತು ಇತಿಹಾಸದ ಪುಟದಲ್ಲಿ ಬಂದಿರುವಂಥ ಕಾರ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಿಂದ ಎಸ್ಪೆಷಲಿ ಒಂದು ಸಾಗರ ಹೊಸನಗರ ಮಲೆನಾಡು ಬಂದಿದೆ. ನಾನು ನಿನ್ನೆ ಹೋಗಿದ್ದೆ, ನಾನು ಹೊಸನಗರದ ಹತ್ರ ಹೊಸನಗರದಿಂದ ಬೈಂದೂರಿಗೆ ಹೋಗುವಂಥ ರಸ್ತೆ ಸುಮಾರು 125 ಕಿಲೋಮೀಟರ್ ಇದೆ. ಅದು ಕೂಡ ರಾಷ್ಟ್ರೀಯ ಹೆದ್ದಾರಿಯಾಗಿ ಯಡಿಯೂರಪ್ಪನವರು MP ಇದ್ದಾಗ ಮಾಡಿಸಿದ್ರು. ರಾಣೆಬೆನ್ನೂರು, ಶಿಕಾರಿಪುರ, ಅನಂತಪುರ, ಹೊಸನಗರ, ಬೈಂದೂರು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿಸಿದ ಪ್ರತಿಬಂಧಗಳು 1,000 ಕೋಟಿಯ ಕಾಮಗಾರಿ ಎಲ್ಲ ಆಗ್ತಾ ಇದೆ. ಆಮೇಲೆ ನಾನು MP ಆದಮೇಲೆ ದಿನ ಕೊಲ್ಲೂರಿಗೆ ಬೈಂದೂರಿಗೆ ಹೋಗೋ ಬರೋದು ಜಾಗ ಆಗಿದ್ದರಿಂದ ನಮ್ಗೆ ಗಮನಿಸ್ತಾ ಇದೆ, ರಸ್ತೆ ಬದಿಯಲ್ಲಿ ವೆಹಿಕಲ್ ಟೂರಿಸ್ಟ್ ಪ್ರವಾಸಿಗರ ಒಂದು ವೆಹಿಕಲ್ ನಿಂತಿರುತ್ತೆ, ವೊಮಿಟ್ ಮಾಡ್ತಾ ಇರ್ತಾರೆ. ಸುಮಾರು 125 ಕರ್ವ್ಸ್ ಇದೆ. 125 ಕರ್ವ್ 37 ಕಿಲೋಮೀಟರ್ ಬರುತ್ತೆ. ಅದು ದಾಟಲಿಕ್ಕೆ 1.25 ಗಂಟೆ ಬೇಕು, ಸ್ಟ್ರೈನ್ ಆಗ್ತಾ ಇದೆ. ಹಾಗಾಗಿ ಪ್ಯಾರಲಲ್ ಆಗಿ ಸ್ಟ್ರೈಟ್ ರೋಡ್ ಒಂದು ಏನಾದರೂ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಅವ್ರು DPR ಮಾಡಿಸ್ತಾರೆ. ಪ್ರತಿಫಲ 350 ಕೋಟಿ ಖರ್ಚು ಮಾಡಿ ಆ ರಾಷ್ಟ್ರೀಯ ಹೆದ್ದಾರಿಗೆ ನಮ್ಮ ಹೊಸನಗರದಿಂದ ಬೈಂದೂರಿಗೆ ನಾವೇನು ಹೋಗ್ತೀವಿ ಆ ಕರ್ವ್ಸ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಹೊಸನಗರದ ಮಾವಿನಕುಪ್ಪ ಸರ್ಕಲ್ ಅಂತ ಇದೆ. ಮಾವಿನಕುಪ್ಪ ಸರ್ಕಲ್ ಹೊಸನಗರ, ಅಲ್ಲಿಂದ ಆಡುಗೋಡಿ ಅಂತ ಹೇಳಿ
ಅಲ್ಲಿ 2 ಸೇತುವೆಗಳಿವೆ. ಒಂದು 3/4 ಕಿಲೋಮೀಟರ್ ಸೇತುವೆ, ಇನ್ನೊಂದು 1.5 ಕಿಲೋಮೀಟರ್ ಸೇತುವೆ. ನಾವು ಈಗ ಶರಾವತಿ ಮುಳುಗಡೆ ಇದು ಮಾಡಿದ್ರೆ 2.25 ಕಿಲೋಮೀಟರ್, ಅದು 1.5 ಕಿಲೋಮೀಟರ್ ಸೇತುವೆ. ಅದು ಸುತ್ತ ಬ್ರಿಡ್ಜ್ ಅಂತ ಹೇಳ್ತಾರೆ, ಬ್ರಿಟಿಷ್ ಕಾಲದ ಒಂದು ಸುತ್ತ ಬ್ರಿಡ್ಜ್ ಇದೆ ಈಗ. ಅದಕ್ಕೆ ಪ್ಯಾರಲ್ ಆಗಿ ಇನ್ನೊಂದು ಸುತ್ತ ಆ ಒಂದು ಜಾಗದಲ್ಲಿ 1.5 ಕಿಲೋಮೀಟರ್ ಬ್ರಿಡ್ಜ್ ಅಲ್ಲಿ, ಪ್ಲಸ್ ಅಲ್ಲಿಂದ ಮುಂದೆ ಬೆಕ್ಕೋಡಿ 2 ಶರಾವತಿಯ ನದಿಯನ್ನು ದಾಟಕ್ಕೆ 2 ಮೇಜರ್ ಬ್ರಿಡ್ಜ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಿ ಕೇವಲ 15 ನಿಮಿಷದಲ್ಲಿ ಆ 37 ಕಿಲೋಮೀಟರ್ಗೆ 11 ಕಿಲೋಮೀಟರ್ ಪ್ಯಾರಲಲ್ ಸ್ಟ್ರೈಟ್ 90 ಡಿಗ್ರಿ ಲೈನಲ್ಲಿ ಆ ಒಂದು ಹೈವೇ ಅಭಿವೃದ್ಧಿ ಆಗ್ತಾ ಇದೆ. ಬ್ರಿಡ್ಜು ಕೂಡ 2 ಕೂಡ ಆಗಿದೆ ಆಲ್ರೆಡಿ. ಈಗ ನಿನ್ನೆ ನಾನು ಇನ್ಸ್ಪೆಕ್ಷನ್ ಕೂಡ ಮಾಡಿದೆ. 1.25 ಗಂಟೆಯಲ್ಲಿ ಹೋಗ್ಬೇಕಾದ ಜನ ಆಮೇಲೆ 15 ನಿಮಿಷದಲ್ಲಿ ಹೊಸನಗರದಿಂದ ಆ ಆಡುಗೋಡು ಜಾಗಕ್ಕೆ ತಲುಪುವಂಥ ಒಂದು ವ್ಯವಸ್ಥಿತವಾದ ಕಾಮಗಾರಿಯನ್ನು ಕೂಡ ನಿನ್ನೆ ವೀಕ್ಷಣೆ ಮಾಡಿ ಅದು ಕೂಡ ಶುರುವಾಗಿದೆ ಆಲ್ರೆಡಿ ಬ್ರಿಡ್ಜು. ಮೋಸ್ಟ್ಲಿ 2 ಸೇತುವೆ 3-4 ತಿಂಗಳ ಸೇತುವೆ ಮುಗಿದುಬಿಡುತ್ತೆ. ಆದರೆ ಅಪ್ರೋಚ್ ರೋಡ್ ಏನಿದೆ ಅದು ಅರಣ್ಯಕ್ಕೆ ಬರುತ್ತೆ, ಫಾರೆಸ್ಟ್ ಏರಿಯಾಸ್ಗೆ ಹೋಗಿದೆ, ಅದು ಪ್ರೊಸೆಸಿಂಗ್ ನಡೀತಾ ಇದೆ. ಅಷ್ಟು ಬೇಗ ಅದು ಆಯಿತು ಅಂದರೆ ಬೇಗ ಅದು ಲೋಕಾರ್ಪಣೆ ಆಗುವಂಥ ಕೆಲಸವನ್ನು ಕೂಡ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇನ್ನೇನು ಪ್ರಶ್ನೆ ಇಲ್ಲ ಅಂದರೆ ನನ್ನ ವೈಯಕ್ತಿಕ ಆಡಳಿತ ಮಾಡಿದಂಥ ಇದು ಇಂಥ ಸಂಕಷ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕ ರಾಹುಲ್ ಗಾಂಧಿಯವರ ಭಾವ ರಾಬರ್ಟ್ ವಾದ್ರಾ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಒಂಥರ ಮುಸ್ಲಿಮ್ಸ್ಗೆ ಫ್ರಸ್ಟ್ರೇಷನ್ ಆಗಿದೆ. ಹಿಂದೂಗಳ ಮೇಲೆ ಮೋದಿಜಿಯವರು ಕೊಡ್ತಿರುವಂಥ ನಿಲುವಿನಿಂದ ಆಕ್ರೋಶಗೊಂಡು ಈ ರೀತಿಯಾದ ಘಟನೆ ಆಗಿದೆ ಅಂತೇಳಿ ಇವತ್ತು ಕೂಡ ಇಂಥ ಒಂದು ಹೇಳಿಕೆನ ಕೊಡುವಂಥ ಪುಣ್ಯಾತ್ಮರು ಇದ್ದಾಗ ಈ ಥರ ಅವರು ಪಾರ್ವತ್ ಪೋಸ್ಟ್ ಮುಗಿಲಿ ಸರ್. ಈಗ ಇಂಟೆಲಿಜೆನ್ಸಿ ವೈಫಲ್ಯ ಆಗಿರೋದು 100ಕ್ಕೆ 100 ಈಗಾಗಲೇ ನಿಮ್ಮ ಸರ್ಕಾರ ಒಪ್ಕೊಂಡಿದೆ. ಮತ್ತು ಸಾವಿರಾರು ಜನ ಹೋಗುವಂಥ ಪ್ರದೇಶದಲ್ಲಿ ಯಾಕೆ ನಮ್ಮ ಭಾರತ ಸೈನಿಕರು ಅವತ್ತು ಇರಲಿಲ್ಲ? ಇದಕ್ಕೊಂದು ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕಲ್ವಾ? ಮೈ ಡಿಯರ್ ಫ್ರೆಂಡ್, ಈಗ ಹೊರಗಡೆ ಇದ್ದು ಒಂದು ವಿಷ ಹಾಕಿದರೆ ಇಲ್ಲ ಬದುಕ್ಬೋದು, ಮನೆ ಒಳಗಿದ್ದವರೇ ವಿಷ ಹಾಕಿದ್ರೆ ಕಷ್ಟ ಅಂತಕ್ಕೆ ಗೌರವಿತ ರಾಬರ್ಟ್ ವಾದ್ರಾ ಅವರ ಉದಾಹರಣೆಯನ್ನು ಮುಂದಿಡ್ತಾ ಇದ್ದೀನಿ ನಾನು. ಹಾಗಾಗಿ ಈ ರೀತಿಯಾದ ಇಂಟೆಲಿಜೆನ್ಸ್ ಇದ್ದೇ ಇರುತ್ತೆ. ನಾನೊಬ್ಬ ಹೋಮ್ ಅಫೇರ್ಸಲ್ಲೂ ಕೂಡ ಕಮಿಟಿ ಮೆಂಬರ್ ಆಗಿದ್ದೀನಿ. ನಂಬರ್ ಆಫ್ ಟೈಮ್ಸ್ ಬೇರೆ ಬೇರೆ ವಿಚಾರಗಳು ಚರ್ಚೆ ಬರುತ್ತೆ. ಕೆಲವು ವಿಚಾರಗಳು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಇವತ್ತು ಬಾಂಗ್ಲಾದೇಶದ ಗಡಿ ಸುಮಾರು 200-250 ಕಿಲೋಮೀಟರ್ ಆಗುತ್ತೆ. ನಾವು ಚರ್ಚೆ ಮಾಡಿದ್ವಿ ಇಸ್ರೇಲಲ್ಲಿ ಯಾವ ರೀತಿ ರಿಲೇಟೆಡ್ ಇದು ಮಾಡಿದ್ದಾರೆ, ಡೂಮ್ ಮಾಡಿದ್ರಲ್ಲ, ಆ ಥರ ನಮ್ಮ ದೇಶಕ್ಕೆ ಯಾಕೆ ಮಾಡಬಾರ್ದು ಅದು ಕೂಡ ಚರ್ಚೆ ಬಂತು. ನಮ್ಮ ದೇಶಕ್ಕಿರುವಂಥ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಮತ್ತು ನಮ್ಮ ದೇಶದಲ್ಲಿ ಇವತ್ತು ಇಷ್ಟು ವರ್ಷ ದೇಶ ನಡೆಸಿದಂಥವ್ರು ಯಾವುದೇ ರೀತಿಯಂಥ ಈ ಒಂದು ವೆಪನ್ಸ್ಗಳಾಗಿರ್ಬೋದು ಎಲ್ಲದೂ ಕೂಡ ಇವತ್ತಿನ ಒಂದು ಟೆಕ್ನಾಲಜಿಗೆ ಅಪ್ಡೇಟ್ ಮಾಡೋದಕ್ಕೆ ಸರ್ ಪುಣ್ಯಾತ್ಮ ಮೋದಿಜಿಯವರಿಂದ ಆಗ್ತಿದೆ ಹೊರತು ಇದರಲ್ಲಿ ಏನೂ ಆಗಲಿಲ್ಲ ಅಂತ ಇದೆ. ಎಲ್ಲ ಕೆಲಸಗಳು ಈಗ 3 ವರ್ಷದಿಂದ ಸೈನಿಕರ ಎಲ್ಲ ಉಗ್ರಗಾಮಿಗಳಿಗೆ ಮನೋಬಲ ಏನು ಅಂದರೆ ಹಾಗಿದ್ರೆ ಈ ದೇಶ ನಡೆಯುತ್ತೆ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬೋದು ಅನ್ನೋಂಥ ಮನಸ್ಥಿತಿ ಇವತ್ತಿನ ಬಂದಿದೆ ಅಂದರೆ ಇವರ ಕಾಂಗ್ರೆಸ್ನ ಒಂದು ಹೋರಾಟ ಇಷ್ಟು ವರ್ಷ ದೇಶ ಆಳಿದಂಥ ತಪ್ಪಿಂದ. ಸರ್, ಈಗ ಕಳೆದ 3 ವರ್ಷದಿಂದ ಸೈನಿಕರ ಅಪಾಯಿಂಟ್ಮೆಂಟ್ ಆಗಿದೆ ಮತ್ತು ಕೋವಿಡ್ ನಂತರದಲ್ಲಿ ಹಲವು ಜನ ಸೈನಿಕರು ಸತ್ತೋದು, ಪುಲ್ವಾಮಾ ಘಟನೆ ಇರ್ಬೋದು, ಬಾಲ್ಕೋಟ್ ಘಟನೆ ಇರ್ಬೋದು, ಅವರ ಕುಟುಂಬಗಳಿಗೆ ಇದುವರೆಗೂ ಸರಿಯಾದಂಥ ಪರಿಹಾರ ಕೆಲಸಗಳನ್ನು ಕೊಟ್ಟಿಲ್ಲ ಅಂತ ಮಾಸ್ ಮೀಡಿಯಾಗಳಲ್ಲಿ ಅವರ ಕುಟುಂಬದವರೇ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ? ನಮ್ಮ ಸೈನಿಕರ ಮನೋಬಲವನ್ನು ಕಸಿಯುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮೇಲೆ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ BJP ಇತರ ಸರ್ಕಾರಗಳು ಮಾಡ್ಕೊಳ್ತಾ ಬಂದಿದ್ದಾರೆ. ಇವತ್ತು ಸೈನಿಕರ ಮನೋಬಲವನ್ನು ಹೆಚ್ಚಲಿಕ್ಕೋಸ್ಕರನೇ ಅವರ ಪೆನ್ಷನ್ ಸ್ಕೀಮ್ ಇರ್ಬೋದು ಎಲ್ಲದೂ ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಬರ್ತಿದ್ದಾರೆ. ಮತ್ತು ತಾವು ಕಂಪ್ಯಾರಿಸನ್ ಮಾಡಿ ಹಿಂದೆ ನಡೆದಂಥ ಬಜೆಟ್ ಏನು ನಮ್ಮ ಆರ್ಮಿ ಇಟ್ಟಂಥ ಒಂದು ಡಿಫೆನ್ಸ್ ಇಟ್ಟಂಥ ಬಜೆಟ್ ಏನಿತ್ತು, ಇವತ್ತು ಮೋದಿಜಿಯವರು ಏನು ಕೊಡ್ತಾ ಇದ್ದಾರೆ. ಇವತ್ತು ಎಷ್ಟು ಹೊಸ ಹೊಸ ರೀತಿಯಂಥ ವೆಪನ್ಸ್ಗಳನ್ನು ಇತರೆ ವಿಚಾರಗಳಲ್ಲಿ ಯಾವ ರೀತಿ ಸ್ಟ್ರೆಂಥನ್ ಮಾಡೋಂಥ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ನಾರ್ತ್ ಈಸ್ಟ್ ಕಡೆಗೆ ಈಗಾಗಲೇ ಫೆನ್ಸಿಂಗ್ ಮಾಡೋಂಥ ಕೆಲಸ ಈಗಲೇ ಆಗ್ತಾ ಇದೆ. ಸೇತುವೆ ಆಗಬೇಕು ಅಂತೇಳಿ ಅನೇಕ ಪತ್ರಿಕಾ ಸ್ನೇಹಿತರು ಇರ್ಬೋದು,
ಅನೇಕ ಬೇರೆ ಬೇರೆ NGOs ಇರ್ಬೋದು, ಅವರೆಲ್ಲರೂ ಕೂಡ ಹೋರಾಟದ ಮುಖಾಂತರ ಅದರ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಮೊದಲನೇ ಅಭಿನಂದಿಸ್ತೀನಿ. ಎರಡನೇ ಅಭಿನಂದನೆ, ಒಬ್ಬ ರೈತ ಹೋರಾಟಗಾರ ಯಡಿಯೂರಪ್ಪನವರು ಲೋಕಸಭಾ ಸದಸ್ಯರಿದ್ದಾಗ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದ್ರು. ಮತ್ತು ಅವರ ಶಕ್ತಿಗೆ ಇದೀಯ ಕಾಮಗಾರಿಗೆ ಎಲ್ಲ ರೀತಿಯ ಮಂಜೂರಾತಿಯನ್ನು ಕೊಟ್ಟಂಥ ಮೋದಿಜಿಯವರಿಗೆ, ಗಡ್ಕರಿಜಿಯವರಿಗೆ, ನಮ್ಮ ಮಲ್ನಾಡಿನ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದಿಸ್ತೀನಿ. ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ಉದಾಹರಣೆ ಸಾಗರ ಸುತ್ತಮುತ್ತ 100 ಟೌನ್ ನಾವು ಸ್ಯಾಂಕ್ಷನ್ ಮಾಡಿಸಿ 78 ಸ್ಯಾಂಕ್ಷನ್ ಮಾಡಿಸಿದ್ದೇನೆ. ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಿತ್ತು. ಒಂದೊಂದು ಹಂತನೂ ಕೂಡ ದಾಟ್ಕೊಂಡು ಮೇಲ್ಗಡೆ ಬರ್ತಾ ಇದ್ದಾರೆ. ಫಾರೆಸ್ಟ್ ಕ್ಲಿಯರೆನ್ಸ್ ಪ್ರೊಸೆಸ್ಸು 1 ವರ್ಷ ಆಯಿತು. 3 ಹಂತಲ ಪ್ರಪೋಸಲ್ ಅಡಿ ರೆವಿನ್ಯೂ ಅವರು ಲ್ಯಾಂಡ್ ಇದು ಮಾಡಬೇಕು, ಇದೆಲ್ಲದೂ ಕೂಡ ಆಗಿ ಅಲ್ಲೊಂದು 50% ಜಾಗ ಟವರ್ ಹಾಕಬೇಕು, ಅಲ್ಲಿ ಪೆಂಡಿಂಗ್ ಇದೆ. ಇದು ಕ್ಲಿಯರೆನ್ಸ್ ಇರುವಂಥ ಜಾಗದಲ್ಲಿ ಟವರ್ ಹಾಕಿದ್ದಾರೆ, ಅಲ್ಲಿ ಟ್ರಾನ್ಸ್ಮಿಟರ್ ಬರಬೇಕು. ಕೆಲವು ಕಡೆ ಟ್ರಾನ್ಸ್ಮಿಟರ್ ಹಾಕಿದ್ದಾರೆ, ಅಲ್ಲಿ ಇನ್ನೊಂದು 3ನೇ ಏಜೆನ್ಸಿ ಬಂದು ಆ 4G ಸರ್ವಿಸನ್ನು ಕೊಡಬೇಕು. ಈ ಥರ ಅಂಥದ್ದು ಕೂಡ ಆಗ್ತಾ ಇದೆ ಸರ್. ಮೊದಲು ಕಾಲ ಇತ್ತು, ಸಾಗರದಲ್ಲಿ BSNL ಆಫೀಸ್ ಇತ್ತು, ನಿಮ್ಮ ಕುಂದುಕೊರತೆ ಕೇಳಲಿಕ್ಕೆ ಯಾರು ಫೋನ್ ಮಾಡೋದು ಯಾರು ಎತ್ತಾ ಇತ್ತು. ಈಗ ನೇರವಾಗಿ ಬೆಂಗಳೂರು ಡೆಲ್ಲಿ ಲಿಂಕ್ ಆಗಿದ್ದರಿಂದ ಆ ಹಂತಕ್ಕೆ ಎಲ್ಲದೂ ಕೂಡ ಆಗ್ತಾ ಇದೆ. ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಸಮಯ ತೆಗೆದುಕೊಳ್ತಾ ಇದೆ, ಎಲ್ಲದೂ ಕೂಡ ಆಗ್ತಾ ಇದೆ ಸರ್. ತುಮ್ರಿ